ಭುಜದ ನೋವು ಇದ್ದಾಗ ನಾವು ದಿನನಿತ್ಯ ಮಾಡುವ ಚಿಕ್ಕ ಚಿಕ್ಕ ಕೆಲಸಗಳು, ತಲೆ ಬಾಚಿಕೊಳ್ಳೋದು, ಶರ್ಟ್ ಧರಿಸುವುದು, ಇವೆಲ್ಲವೂ ತುಂಬ ಕಷ್ಟಕರ ಎನಿಸುತ್ತೆ. ಭುಜದ ನೋವಿಗೆ ಕಾರಣಗಳು ಹಲವಾರು. ನಾವು ವೈದ್ಯರನ್ನು ಭೇಟಿಯಾದಾಗ ಅವರು ನಮ್ಮ ಭುಜದ ಕಾರಣವನ್ನು ಕಂಡುಹಿಡಿಯುತ್ತಾರೆ. ಭುಜದ ಕಾರಣಕ್ಕೆ ಅನುಗುಣವಾಗಿ ವೈದ್ಯರು ಫಿಸಿಯೋಥೆರಪಿ ಸಜೆಸ್ಟ್ ಮಾಡ್ತಾರೆ. ಫಿಸಿಯೋಥೆರಪಿ ಕೂಡ ಪ್ರತಿಯೊಂದು ಕಾರಣಕ್ಕೂ ಬೇರೆ ಬೇರೆಯಾಗಿರುತ್ತದೆ. ಫಿಸಿಯೋಥೆರಪಿಯಿಂದ ನಮ್ಮ ಕಂಡಗಳು ಬಲಿಷ್ಠಗೊಂಡು ಇನ್ನೂ ಹಿಗ್ಗಿ ನಮ್ಮ ಜಾಯಿಂಟ್ ಮೊಬಿಲಿಟಿ ಹೆಚ್ಚಿಗೆ ಆಗುತ್ತದೆ. ಫಿಸಿಯೋಥೆರಪಿ ಮಾಡುವುದರಿಂದ ಫ್ಲೆಕ್ಸಿಬಿಲಿಟಿ ಹೆಚ್ಚುತ್ತದೆ ಮತ್ತು ಮುಂದೆ ತೊಂದರೆ ಆಗಲಾರ್ದಂಗೆ ನೋಡಿಕೊಳ್ಳುತ್ತದೆ. ಫ್ರೋಝನ್ ಶೋಲ್ಡರ್ ಇದ್ದ ಕಂಡೀಷನ್ನಲ್ಲಿ ಫಿಸಿಯೋಥೆರಪಿ ತುಂಬ ಸಹಾಯ ಮಾಡುತ್ತದೆ. ಇದರಿಂದ ನೋವು ಕಡಿಮೆ ಆಗುತ್ತದೆ ಮತ್ತು ಮೂವ್ಮೆಂಟ್ ಕೂಡ ಇಂಪ್ರೂವ್ ಆಗುತ್ತೆ. ಇದೇ ಒಂದು ಸೊಲ್ಯೂಷನ್ ಇರ್ಬೋದು ನಮ್ಮ ಭುಜದ ನೋವನ್ನು ದೀರ್ಘಕಾಲದವರೆಗೂ ಕಡಿಮೆ ಮಾಡಿಕೊಳ್ಳಲು. ಆದರೆ ಇದಕ್ಕೂ ಕೂಡ ಲಿಮಿಟೇಷನ್ಸ್ ಅಂದರೆ ಮಿತಿಗಳಿದ್ದಾವೆ. ಹಾಗಾಗಿ ಶೋಲ್ಡರ್ ಪೇನಿಗೆ ಎಷ್ಟರ ಮಟ್ಟಿಗೆ ನಾವು ಫಿಸಿಯೋಥೆರಪಿಯಿಂದ ಕಡಿಮೆ ಮಾಡ್ಕೊಳ್ಬೋದು ಅಂತ ನಾವು ಅರ್ಥಕೋಬೇಕು. ನಿಮಗೂ ಭುಜದ ನೋವು ಇದ್ದರೆ ಹಿಂದೆ ವೈದ್ಯರನ್ನು ಸಂಪರ್ಕಿಸಿರಿ. ನಿಮಗೆ ಭೌತ ಚಿಕಿತ್ಸೆ ಅಥವಾ ಫಿಸಿಯೋಥೆರಪಿ ಸೂಕ್ತವೋ ಇಲ್ಲವೋ ಅಂತ ಡಿಸೈಡ್ ಮಾಡ್ತಾರೆ.